ನಾವು ಹೋಗ್ತಾ ಇರೋದು ಚೋಳೆನಹಳ್ಳಿಗೆ, ನಮ್ಮ ಪಾದಯಾತ್ರೆ ಫ್ರೆಂಡು ರೇಣುಕಂಟಿ ಮನೆಗೆ. ಪೂಜೆಗೆ 15 ದಿನ ಮುಂಚೆನೇ ಫೋನ್ ಮಾಡಿ ಹೇಳಿದ್ರು. ಪೂಜೆ ದಿನನೂ ಫೋನ್ ಮಾಡಿಬಿಟ್ಟು ನೀವು ಬರೋ ತನಕ ಊಟ ಮಾಡಲ್ಲ, ಎಷ್ಟೊತ್ತಾದ್ರೂ ಹೋಗ್ಲಿ ಬರಲೇಬೇಕು ಅಂತ ಫೋನ್ ಮಾಡಿದ್ರು. ಅವ್ರ ಪ್ರೀತಿಗಂತೂ ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ಎಲ್ಲರೂ ನಮಗೋಸ್ಕರನೇ ಕಾಯ್ತಾ ಇದ್ರು. ಆಂಟಿ ಮರ್ತಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಆಂಟಿ ಮರ್ತಿಲ್ಲ, ಖಂಡಿತ ಬರ್ತೀವಿ ಅಂತ ಹೇಳಿದ್ವಿ. ಆನೆಸ್ಟಾಗಿ ಹೇಳ್ಬೇಕು ಅಂದರೆ ತುಂಬ ಬೇಗ ಹೇಳಿದ್ರಲ್ಲ, ನಾವು ಮರ್ತು ಬಿಟ್ಟಿದ್ವಿ. ಯಾವಾಗ ಬಂದ್ರು ಏನಾದ್ರೂ ಒಂದು ಕಟ್ ರೆಡಿ ಮಾಡಿ ಇಟ್ಟಿರುತ್ತೆ. ಲಾಡು ಕೊಟ್ಟಾಟೆ ಇಸಲ್ಲ, ಲಾಡು ಯಾಕ ಆಂಟಿ ಜರಿತೀರಂತಲ್ಲ ಮನೆ ಮಕ್ಳಿಗೆ ಉಣಕ್ಕೆ ಅವರು ಈಗ ಬರ್ತಾರೆ. ದುಡ್ಡೇನು ಹಾಕದ್ಬೇಡಿ, ಅಂಗಡಿ ಸಮಾನ ಯಾವ್ದಾರು ವಹಿಸ್ಕೊಳ್ಳಿ. ನಾನು 27 ವರ್ಷದಿಂದವ ತಲೆ ಬಳಿಸ್ಕೊಳ್ಳೋ ನಾನೇ ಅಂದ್ರು. ಈಗ ಒಂದ್ 2-3 ಅಲ್ಲಿ ಉಣ್ಣ ಕೂತು ಅವು ನಾನು ಒಂದು ತಲೆ ಕಡಿಮೆ ಮಾಡಿಸಿಲ್ಲ. ಉಣ್ಣಕ್ ಮನೆ ಉಳ್ಕೊಳ್ಳೋ ಖಾರ ಪುಡಿ ತಿಂದು ಮಾಡ್ತಾರೆ ಇಲ್ಲ. ನಾವು ಅವ್ರ ಜೊತೆ ಪಾದಯಾತ್ರೆ ಮಾಡಿರೋದು 5 ವರ್ಷ ಅಷ್ಟೇನೆ. ಆದ್ರೆ ನಮಗನ್ಸೋದು ತುಂಬಾ ವರ್ಷದ ನಂಟು ನಮ್ಗಳಿಗೆ ಅಂತ ಅನ್ಸುತ್ತೆ. ರೇಣುಕಾಂಟಿ ಆಗಿರ್ಬೋದು, ವಿನೋದ್ ಆಂಟಿ ಆಗಿರ್ಬೋದು, ಅಂಕಲ್ ಅವ್ರುಗಳೆಲ್ಲ ನಮ್ಮಿಬ್ರ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ಬಂದ್ರವ ಮಕ್ಳ ಬಂದ್ರಿ ಅಂತ ಅಷ್ಟು ಖುಷಿಯಿಂದ ಮಾತಾಡಿಸ್ತಾರೆ. ಇವ್ರುಗಳ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗದೇ ಇಲ್ಲ. ಅಲ್ಲಿಂದ ಹೊರಟು ನಾವು ಬರುವಾಗ ಶಾಂತಿಗ್ರಾಮ ಟೋಲ್ ಹತ್ರ ಒಂದು ಆಂಬುಲೆನ್ಸ್ ಸೈರನ್ ಹಾಕೊಂಡು ಬಂತು. ಸೈರನ್ ಯೂಸ್ ಮಾಡಿದ್ದು ಶಾಂತಿಗ್ರಾಮ ಟೋಲ್ ಅಲ್ಲಿ ಮತ್ತೆ ಹಾಸನ್ ಡೈರಿ ಸರ್ಕಲ್ ಸಿಗ್ನಲ್ ಅಲ್ಲಿ ಮಾತ್ರನೇ. ಹಾಸನ್ ತನಕನೂ ನಮ್ಮ ಹಿಂದೆ ಮುಂದೆನೆ ಬರ್ತಾ ಇತ್ತು. ಕೆಲವೊಬ್ರು ಅವ್ರಿಗೆ ಕೊಟ್ಟಿರೋ ವ್ಯವಸ್ಥೆನ ಮಿಸ್ಯೂಸ್ ಮಾಡ್ಕೊಳ್ತಾರೆ. ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ, ನಿಮಗೆ ಕೊಟ್ಟಿರೋ ವ್ಯವಸ್ಥೆನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.